ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 8ನೇ ಎಪಿಸೋಡ್ನಲ್ಲಿ ಸುಮಾರು 149 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 9ನೇ ಎಪಿಸೋಡ್ನಿಂದ 150ನೇ ಪ್ರಶ್ನೆಯಿಂದ ಮುಂದಿನ ಪಾಠ ಮುಂದುವರಿಸೋಣ. ರುಕ್ಮಿಣಿ ಗೌರಿ ಪೂಜೆಗೆ ಅಂತ ಹೋಗಿದ್ದಾಳೆ. ಪೂಜಾ ಕಾರ್ಯ ಮುಗಿಸಿ ಬರ್ತಾ ಇದ್ದಾಳೆ. ಗಿರಿಜಾ ಪೂಜೆ ಮುಗಿಸಿ ಹೊರಗೆ ಬಂದಳು. ಮಹಾಲಕ್ಷ್ಮಿಯ ಸೌಂದರ್ಯಕ್ಕೆ ಎಣೆ ಉಂಟೆ. ಏನು ತನ್ನ ಮುಂಗುರುಳನ್ನು ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಕೃಷ್ಣ ಬಂದಿದ್ದಾನೋ ಇಲ್ಲವೋ ಅಂತ ಹೀಗೆ ನೋಡ್ತಾ ಇದ್ದಾಳೆ. ಏನು ಆ ಸೌಂದರ್ಯ ಬೀರಿದ್ದಾಳೆ. ಸೌಂದರ್ಯ ಖಣಿಯಾಗಿ ಬಳಕುತ್ತ ರುಕ್ಮಿಣಿಯು ಬೀರಿದ ನಸುನಗೆ ಕುಡಿ ನೋಟಗಳಿಗೆ ವೀರರೆಲ್ಲರೂ ಕಾಮಬಾಧಿ ಒಳಗಾದರು. ಸಾಕ್ಷಾತ್ ಮಹಾಲಕ್ಷ್ಮಿ, ಅವಳ ಸೌಂದರ್ಯ ಅಂದ್ರೇನು? ಇವತ್ತು ಯಾರೋ ವಿವಾಹಕ್ಕೆ ಸಿದ್ಧರಾಗಿರ್ತಕ್ಕಂಥವರು ಕನ್ಯೆಗಳು, ವಧುಗಳು, ಅವರನ್ನು ಬೆಳಗ್ಗೆಯಿಂದ ಒಂದು 4-5 ಗಂಟೆ ಬ್ಯೂಟಿ ಪಾರ್ಕಲ್ಲಿ ಕೊಟ್ಟು ತಿಕ್ಕಾಡಿಸಿ ಮುಕ್ಕಾಡಿಸಿ ಒದ್ದಾಡಿಸಿ ಕರ್ಕೊಂಡು ಬಂದಾಗ ಮಹಾಲಕ್ಷ್ಮಿ ಇದ್ದಂಗಿದ್ದಾಳ್ರಿ. ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ, ನಾಟ್ ಮಹಾಲಕ್ಷ್ಮಿ. ಇಷ್ಟು ಬ್ಯೂಟಿ ಪಾರ್ಕಲ್ಲಿ ತಿಕ್ಕಾಡಿಸಿ ಒದ್ದಾಡಿಸಿ ಕರ್ಕೊಂಡ್ಬಂದಾಗೂ ಮಹಾಲಕ್ಷ್ಮಿ ಇದ್ದಂಗೆ ಅಷ್ಟೇ. ಒರಿಜಿನಲ್ ಮಹಾಲಕ್ಷ್ಮಿ ಸೌಂದರ್ಯ ಅಪರಂಪಾರ. ಅದಕ್ಕೆ ಯಾವುದೇ ರೀತಿಯ ಸಿಮಿಲಿನೇ ಇಲ್ಲ, ಎಣೆನೇ ಇಲ್ಲ. ಅಂತಹ ಸೌಂದರ್ಯ ಖಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಗಿರಿಜಾ ಪೂಜೆ ಮುಗಿಸಿ ಮೆಟ್ಟಿಳಿದು ಬರ್ತಾ ಇದ್ದಾಳೆ. ತನ್ನ ಮುಂಗುಳನ್ನು ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಕೃಷ್ಣ ಬಂದಿದ್ದಾನೋ ಇಲ್ವೋ ನೋಡೋಣ ಅಂತ ನೋಡ್ತಾ ಇದ್ದಾಳೆ. ಏನು ಆ ಸೌಂದರ್ಯವನ್ನು ಬೀರಿದ್ದಾಳೆ, ಕುಡಿನೋಟವನ್ನು ಬೀರಿದ್ದಾಳೆ. ಎಲ್ಲ ಸೈನಿಕರು ಎಲ್ಲ ಅಲರ್ಟ್ ಆಗಿದ್ದರು. ಹೇಳಿಬಿಟ್ಟಿದ್ದ ರುಕ್ಮಿ ಹೆವಿ ಅಲರ್ಟ್. ಅದರೊಳಗೆ ಒಬ್ಬರಿಗೆ 10 ಜನ ಪೊಲೀಸರು ಟೈಪು ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ. ಶಸ್ತ್ರಾಸ್ತ್ರಗಳನ್ನು ಮರೆತರು. ಕಾವಲು ಕಾಯಲ್ಲಿ ನಿಂತ್ಕೊಂಡಿದ್ದೆ ನಾವು, ಆ ಕೆಲಸವನ್ನು ಮರೆತರು. ಕೊನೆಗೆ ತಮ್ಮನ್ನೇ ಮರೆತರು. ಏನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದೆ ಹೀಗೆ. ರುಕ್ಮಿಣಿ ನೋಡ್ತಾ ಹೀಗೆ ನಿಂತ್ಕೊಂಡ್ಬಿಟ್ರು. ಹಳೇ ಕಾಲದ ಸಿನಿಮಾ ಅಲ್ಲಿ ಸ್ಕ್ರೀನ್ನಲ್ಲಿ ಕರೆಂಟ್ ಹೋದಾಗ ಸ್ಟ್ರಕ್ ಹೇಗೆ ನಿಂತ್ಕೊಂಡ್ಬಿಡ್ತು ನೋಡ್ರಿ, ಹಾಗೆ ಹೀಗೆ ನಿಂತ್ಕೊಂಡ್ಬಿಟ್ರು. ಯಾತಕ್ಕೆ ನಿಂತಿದ್ದೇವೆ, ಏನು ಮಾಡಲಿಕ್ಕಿದ್ದೆ, ಒಂದಿಗೂ ಅವ್ರಿಗೆ ಮೈ ಮೇಲೆ ಎಚ್ಚರವೂ ಇಲ್ಲ. ಆ ರೀತಿಯಾಗಿ ಮೈ ಮರೆತು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣನು ಬಂದ, ರುಕ್ಮಿಣಿಯನ್ನು ಕರೆದುಕೊಂಡ, ರಥದಲ್ಲಿ ಏರಿಸಿಕೊಂಡ, ನೇರ ಹೊರಟೇ ಹೋದ. ಕೆಲವರು ಆಕ್ಷೇಪ ಮಾಡಿದ್ದು ಉಂಟು, ಕೃಷ್ಣ ರುಕ್ಮಿಣಿಯನ್ನು ಕದ್ದು ಓಡಿ ಹೋಗಿದ್ದಾನೆ. ಅವಶ್ಯಕತೆ ಇಲ್ಲ. ಯಾಕೆ? ಆನೆಯನ್ನು ಬೇಟೆಯಾಡಿದ ಸಿಂಹವು ನರಿಗಳನ್ನು ಅಲಕ್ಷ್ಯ ಮಾಡಿ ಹೇಗೆ ಗಾಂಭೀರ್ಯದಿಂದ ಹೋಗ್ತದೆ, ಹಾಗೆ ರಾಜಸೈನ್ಯವನ್ನು ಅಲಕ್ಷ್ಯ ಮಾಡಿ ನಿಧಾನವಾಗಿ ಸಾಗಿದ್ದಾನೆ ಕೃಷ್ಣ. ಇಲ್ಲಿ ಕದ್ದುಕೊಳ್ಳುವ ಪ್ರಮೇಯವೂ ಇಲ್ಲ. ಯಾಕೆ? ಯಾರು ಅಪೋಸ್ ಮಾಡಲಿಲ್ಲ, ಅಟ್ಯಾಕ್ ಮಾಡಲಿಲ್ಲ, ಯುದ್ಧ ಮಾಡಲಿಲ್ಲ, ಓಡಿ ಹೋಗುವ ಪ್ರಮೇಯವೂ ಇಲ್ಲ. ಏನು ಹೆದರಿಕೆಯನ್ನು ಕೃಷ್ಣನಿಗೆ ಈ ಸೈನ್ಯವನ್ನು ಜನಾಸಂಧಾನಾದಿಗಳನ್ನು ಕಂಡು? ನೋ. ಹಾಗಾಗಿ ನಿಧಾನವಾಗಿಯೇ ರುಕ್ಮಿಣಿ ಕರೆದುಕೊಂಡು ಹೋಗಿದ್ದಾನೆ. ಆಮೇಲೆ ಎಚ್ಚರಿಕೆ ಆಯಿತು, ಕೃಷ್ಣ ರುಕ್ಮಿಣಿ ಕರ್ಕೊಂಡು ಹೋಗಿಬಿಟ್ಟ ಅಂತ. ಎಚ್ಚೆತ್ತ ಜರಾಸಂಧಾದಿಗಳು ಏನು ಮಾಡಿದರು? ನಾವು ಬಿಲ್ಲು ತೆಗೆಯುವುದರೊಳಗಾಗಿ ಈ ಕ್ಷುಲ್ಲ ಗೊಲ್ಲ ರುಕ್ಮಿಣಿಯನ್ನು ಒಯ್ದೇ ಬಿಟ್ಟ ನಲ್ಲ ಎಂದೆಲ್ಲ ಬಡಬಡಿಸುತ್ತಾ ಕೃಷ್ಣನ ಬೆನ್ನಟ್ಟಿದರು. ಬಲರಾಮ ನೇತೃತ್ವದಲ್ಲಿ ಏನು ಯಾವ್ದಾದ್ರು ಸೈನ್ಯ ಬಂದಿತ್ತು ಕುಂಡಿನಪುರಕ್ಕೆ, ಆ ಶತ್ರು ಸೈನ್ಯವನ್ನು ಇನ್ಕ್ಲೂಡಿಂಗ್ ಜರಾಸಂಧ ಪುಡಿ ಪುಡಿ ಮಾಡಿತು. ಜರಾಸಂಧಾದಿಗಳು ಸೋತು ಓಡಿ ಹೋಗಿದ್ದಾರೆ. ಆ ಕಡೆ ಶಿಶುಪಾಲ ಎಲ್ಲ ಪುಣ್ಯವಾಚನ, ಎರೆದುಕೊಳ್ಳೋದು, ಅಲಂಕಾರ ಇದೆಲ್ಲ ಹೋಮಗಿ ಮುಗಿಸಿ ಸಿದ್ಧನಾಗಿ ಕೂತಿದ್ದಾನೆ. ಕನ್ಯಾ ಸ್ವೀಕಾರ ಮಾಡಬೇಕು ಅಂತಿಕೊಂಡು ಅಂತ. ಕನ್ಯೆ ಹೋಗಿಬಿಟ್ಲು ಕೃಷ್ಣನ ಜೊತೆಗೆ. ಹೇಳ್ತಾನಂತೆ ಜರಾಸಂಧ, ನೋಡಪ್ಪ, ಮನುಷ್ಯರಿಗೆ ಜಯಾಪಜಯ, ಸುಖ ದುಃಖ ಪರ್ಮನೆಂಟ್ ಅಲ್ಲ. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಎಲ್ಲರೂ ಕೂಡ ಚಕ್ರ ಹೇಗೆ ತಿರುಗ್ತದೆ, ಮೇಲಿದ್ದ ಭಾಗ ಕೆಳಗೆ ಬರ್ತದೆ, ಕೆಳಗಿದ್ದ ಭಾಗ ಮೇಲೆ ಹೋಗ್ತದೆ. ಇವೆಲ್ಲ 1 by 1 ಟರ್ನಿಂಗ್ ಆಗ್ತಾ ಇರ್ತದೆ. ಹಾಗಾಗಿ ಭಾಳ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಸೂತ್ರದ ಗೊಂಬೆಗಳಂತೆ, ದೈವಾಧೀನರು. ನಮ್ಮದೇ ಉದಾಹರಣೆ ತಗೋಬೇಕಾರೀಗ.
ನಾನು ಜರಾಸಂಧ 23 ಅಕ್ಷೋಣಿ ಜೊತೆಗೆ ಮಥುರಾಪಟ್ಟಣ ದಾಳಿ ಮಾಡಿದೆ, 17 ಸಲ ಸೋತೆ ಇರ್ಬೋದು, ಬಟ್ 18ನೇ ಸಲ ನಾನು ಗೆಲ್ಲಿಲ್ವ? ಬರ್ತದೆ ಟೈಮ್ ನಮಗೂ. ಒನ್ ಫೈನ್ ಮಾರ್ನಿಂಗ್ ಕಾಲ ಕೂಡಿ ಬಂದಾಗ ಗೆಲುವು ನಮ್ಮದೇ ಎಂದು ಮುಂತ ಶಿಶುಪಾಲನಿಗೆ ಜರಾಸಂಧಾದಿಗಳು ರಾಜರು ಸಮಾಧಾನ ಮಾಡಿದರಂತೆ. ಇಸ್ಪೀಟ್ನಲ್ಲೋ ಯಾರೋ ಸೋತಿರ್ತಾರೆ ಅಂತ ಇಟ್ಕೊಳ್ಳೋಣ, 5,000. ಒಬ್ಬ ಸೀನಿಯರ್ ಮೋಸ್ಟ್ ಬರ್ತಾನೆ, ಅಯ್ಯೋ ಏನು 5,000 ಕಳ್ಕೊಂಡಿದೆಯಾ? ಅಯ್ಯೋ ರಾಮ, ನಾನು ನಿನ್ನ ಇಂತಹ ಏಜ್ನಲ್ಲೋ ನಿನ್ನ ಪ್ರಾರಂಭದ ದಿನಗಳಲ್ಲೇ 5 ಲಕ್ಷ ಕಳ್ಕೊಂಡಿದ್ದೆ, ಇದ್ಯಾವ ಮಹಾ ಅಂತ ಜೂಜಾಟದಲ್ಲಿ ಇಸ್ಪೀಟ್ನಲ್ಲಿ ಸೋತಿರ್ತಕ್ಕಂಥ ಕಳ್ಕೊಂಡಿರ್ತಕ್ಕಂಥ ಮಹಾ ಮೂರ್ಖ ಸೀನಿಯರ್ ಮೋಸ್ಟ್ ವ್ಯಕ್ತಿ ಜೂನಿಯರಿಗೆ ಸಮಾಧಾನ ಪಡಿಸುವಂತೆ ಹೇಳಿದ. ನಾನು 17 ಸಲ ಸೋತಿದ್ದೇನೆ, ನಿನಗೆ ಮೊದಲನೇ ಸೋಲು ಕೃಷ್ಣನಿಂದ, ಇದ್ಯಾವ ಲೆಕ್ಕ? ಆ ರೀತಿ ಮಾತಾಡಿದ್ದಾನಂತೆ, ಹಾಗೆ ಸಮಾಧಾನ ಮಾಡಿದ್ದಾನಂತೆ. ಆದರೆ ರುಕ್ಮಿ ಸುಮ್ಮನಾಗಲಿಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟ, ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ಕರೆತಾರದೆ ಕುಂಡಿನಪುರದೊಳಗೆ ಪ್ರವೇಶ ಮಾಡುವುದಿಲ್ಲ. ಹೊರಟ ರಥ ತಗೊಂಡು, ಏ ಕೃಷ್ಣ ನಿಂತುಕೋ. ಹೊರಟಿತು ಕೃಷ್ಣನ ರಥ, ಬೆನ್ನಟ್ಟಿದ, ಕೃಷ್ಣ ನಿಂತುಕೋ. ನಿಂತಿತು ರಥ. ಯುದ್ಧ ಪ್ರಾರಂಭ ಆಯಿತು. ರುಕ್ಮಿಯ ಬಿಲ್ಲು ಬಾಣ ಎಲ್ಲ ಕತ್ತರಿಸಿ ಹಾಕಿದ ಕೃಷ್ಣ. ಖಡ್ಗ ತೆಗೆದ ಕೃಷ್ಣ, ರುಕ್ಮಿಯ ತಲೆಯನ್ನು ಕತ್ತರಿಸಬೇಕು ಅಂತ. ರುಕ್ಮಿಣಿ ಅಂತಾಳೆ, ಬೇಡ್ರಿ, ವಿವಾಹದಂತಹ ಶುಭ ಪ್ರಸಂಗ, ಸಹೋದರ ಕೊಲೆ ಮಂಗಳಕರವಲ್ಲ, ಯಾಕೆ ಬೇಡ. ರುಕ್ಮಿಣಿಯ ಮಾತಿಗೆ ಬೆಲೆ ಕೊಟ್ಟು ಆ ರುಕ್ಮಿಯನ್ನು, ಸಹೋದರನನ್ನು ಕೃಷ್ಣ ಕೊಲ್ಲಲಿಲ್ಲ. ಸ್ವಲ್ಪ ತಲೆಯಲ್ಲಿ ಚೂರು ಅಲ್ಲಲ್ಲಿ ಕೂದಲುಗಳನ್ನು ತೆಗೆದು ಸ್ವಲ್ಪ ಅವಮಾನ ಆಗುವಂತೆ ಮಾಡಿ ವಿರೂಪಗೊಳಿಸಿ ಕಳಿಸಿಕೊಟ್ಟಿದ್ದಾನೆ. ರುಕ್ಮಿಯು ಏನು ಮಾಡಿದ ನೋಡ್ರಿ, ಪ್ರತಿಜ್ಞೆ ಮಾಡಿದಾನೆ ಮಹಾರಾಯ, ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ಕರೆತಾರದೆ ಕುಂಡಿನಪುರ ಪ್ರವೇಶ ಮಾಡುವುದಿಲ್ಲ. ತನ್ನ ಪ್ರತಿಜ್ಞೆ ವ್ಯರ್ಥ ಆಗಿಬಿಡ್ತೀವಾಗ, ಕೆಲಸ ಆಗಲಿಲ್ಲಲ್ಲ. ಪ್ರತಿಜ್ಞೆ ವ್ಯರ್ಥ ಆದಾಗ ಏನಾದರೂ ದುಃಖ ಪಡಬೇಕು, ಒಂದಷ್ಟು ಮನೋ ದಂಡನೆ, ದೇಹದಂಡನೆ ಆಗಬೇಕು, ಆಗಲಿಲ್ಲ. ಕುಂಡಿನಪುರ ಪ್ರವೇಶಿಸದೆ ಆ ಕುಂಡಿನಪುರ ಹೊರಭಾಗದಲ್ಲೇ ಭೋಜಕಟ ಅನ್ನುವೊಂದು ಪ್ರತ್ಯೇಕ ವೆಲ್ ಇಕ್ವಿಪ್ಡ್ ಎಲ್ಲ ವ್ಯವಸ್ಥೆ ಇರತಕ್ಕಂತಹ ದೊಡ್ಡ ಸುಸಜ್ಜಿತ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡಿದ್ದಾನೆ. ಹೀಗಾಗಿ ರುಕ್ಮಿಯ ಶಪಥ ಅಪಹಾಸ್ಯಕ್ಕೀಡಾಯಿತು. ಯಾಕೆ ಅಪಹಾಸ್ಯಕ್ಕೀಡಾಯಿತು? ಏನು ಪ್ರತಿಜ್ಞೆ ಮಾಡಿದವನು? ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ಕರೆತಾರದೆ ಪ್ರವೇಶ ಮಾಡುವುದಿಲ್ಲ ಅಂತ. ಯಾವುದೇ ರೀತಿ ದೇಹದಂಡನೆ ಮನೋದಂಡನೆ ಆಗಲೇ ಇಲ್ಲ, ಆರಾಮಾಗೇ ಇದ್ದ. ಪ್ರತಿಜ್ಞೆ ಮಾಡಿದ್ದು ಅರ್ಥಹೀನವಾಯಿತು ಅಂತ ಅರ್ಥ. ರುಕ್ಮಿಯ ಪ್ರತಿಜ್ಞೆಯು ಅರ್ಥಹೀನವೆನಿಸಿ ಅದು ಅಪಹಾಸ್ಯ ಕಾರಣವಾಗುವಂತಾಯಿತು. ನಮ್ಮ ಹಿಂದಿನ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅವತ್ತೇ ಒಂದು ಅನೌನ್ಸ್ ಮಾಡಿದರು, ಪೆಟ್ರೋಲ್ ರೇಟು ಡೇ ಬೈ ಡೇ ಜಂಪ್ ಆಗ್ತಾ ಇದೆ, ಇದಕ್ಕೇನಾದ್ರು ಒಂದು ಉಪಾಯ ಮಾಡಬೇಕಲ್ವಾ, ಏನು ಮಾಡೋಣ ಅಂತ ಯೋಚನೆ ಮಾಡಿ ನಾನೇ ಒಂದು ಸ್ಟೆಪ್ ತೊಗೊಂಡ್ಬಿಡ್ತೇನೆ. ಪೆಟ್ರೋಲ್ ಉಳಿತಾಯ ಪ್ರಮಾಣವನ್ನೇ ಹೆಚ್ಚಿಸೋದು, ಅದರ ಉಪಯೋಗವನ್ನೇ ಕಡಿಮೆ ಮಾಡೋದು, ಇದಕ್ಕೆ ನಾನೇ ನಾಂದಿ ಹಾಡ್ತೇನೆ ಅಂತ ಹೇಳಿ ಅವ್ರದ್ದು ದಿಲ್ಲಿಯಲ್ಲಿ ಸಫ್ದರ್ಜಂಗ್ ನಂಬರ್ 1 ಮನೆ, ಇಂದಿರಾ ಗಾಂಧಿಯವರ ಮನೆ, ಅಲ್ಲಿಂದ ಪಾರ್ಲಿಮೆಂಟಿಗೆ ದಿನ ಅವರು ಪೆಟ್ರೋಲ್ ಕಾರಲ್ಲಿ ಹೋಗ್ತಿದ್ರು. ನಾನು ನಾಳೆಯಿಂದ ಪೆಟ್ರೋಲ್ ಕಾರಿನಲ್ಲಿ ಹೋಗುವುದಿಲ್ಲ, ಸಾರೋಟ್ನಲ್ಲಿ ಹೋಗುತ್ತೇನೆ ಕುದುರೆ ಗಾಡಿಯಲ್ಲಿ ಅಂತ ಅನೌನ್ಸ್ ಮಾಡಿಬಿಟ್ರು. ಪೆಟ್ರೋಲ್ ಉಳಿತಾಯ ಮಾಡೋಣ, ತಾನಾಗಿ ಪೆಟ್ರೋಲ್ ರೇಟು ಸ್ವಲ್ಪ ಒಂದು ಹಂತಕ್ಕೆ ಬರ್ತದೆ ಅಂತಿಕೊಂಡು ಅಂತ ಅವರೇನೋ ಆ ರೀತಿ ಅನೌನ್ಸ್ ಮಾಡಿಬಿಟ್ರು. ಆ ಸೆಕ್ಯೂರಿಟಿ ಇರ್ತಕ್ಕಂಥ ಏನು ಮಾಡಿದರು, ಇವತ್ತು PM ಓಪನ್ ವೆಹಿಕಲಲ್ಲಿದ್ದಾರೆ, ಸಾರೋಟು ಅಥವಾ ಕುದುರೆ ಗಾಡಿ, ಸೆಕ್ಯೂರಿಟಿ ಬೇಕಲ್ವಾ ಅಂತ ಹೇಳಿ ಅವರು ಸಫ್ದರ್ಜಂಗ್ ನಂಬರ್ 1 ಮನೆಯಿಂದ ಪಾರ್ಲಿಮೆಂಟಿಗೆ ಹೋಗುವವರೆಗೆ ಆ ಕುದುರೆ ಗಾಡಿ ಅಥವಾ ಸಾರೋಟಿನ ಹಿಂದೆ 20 ಪೆಟ್ರೋಲ್ ವೆಹಿಕಲ್ಗಳು, ಮುಂದೆ 20 ಪೆಟ್ರೋಲ್ ವೆಹಿಕಲ್ಗಳು, ರಕ್ಷಣೆಗೋಸ್ಕರ ಅಂತ. ಏನು ದುರ್ದೈವ ಪ್ರಸಂಗ ಅಲ್ವಾ ಇದು? ಯೋಚನೆ ನಾವು ಮಾಡ್ತಕ್ಕಂಥದ್ದು ಅಪಹಾಸ್ಯ ಪ್ರಸಂಗ ಇದು. ಹೇಳಿದ್ದು ಪೆಟ್ರೋಲ್ ಉಳಿತಾಯ ಆಯಿತಾ? ಆಗಲಿಲ್ಲ. ಹಾಗೆಯೇ ಕೆಲವರು ಗುರುವಾರ ಶನಿವಾರ ಒಂದು ಹೊತ್ತು ಊಟ ಅಂತ ಮಾಡ್ತಕ್ಕಂಥ ಕೆಲವಿದ್ದಾರೆ. ಇದರ ಉದ್ದೇಶ ಏನಾಗಬೇಕು? ಮಾಡಲಿ, ಒಳ್ಳೆಯದೇ. ಉದ್ದೇಶ ಏನಾಗಬೇಕು? ಒಂದು ಹೊತ್ತು ಊಟ ಮಾಡಬೇಕು, ಒಂದು ಹೊತ್ತು ಊಟ ಮಾಡೋದಿಲ್ಲ. ಆ ಊಟ ಮಾಡತಕ್ಕಂಥ ಸಮಯವನ್ನು ಒಂದಷ್ಟು ದೇವಪೂಜೆಗೆ, ಪಾರಾಯಣಕ್ಕೆ, ಅಧ್ಯಯನಕ್ಕೆ, ಹಾಡಿಗೆ, ಸ್ತೋತ್ರಕ್ಕೆ
ಉಪಯೋಗ ಮಾಡಿಕೊಂಡ್ರೆ ಒಪ್ಪತ್ತು ಮಾಡಿದ್ದಕ್ಕೆ ಸಾರ್ಥಕ. ಹಸಿವಾಗ್ತಿರ್ತದೆ, ಒಂದು ಚೆನ್ನಾಗಿ ತಿನ್ಕೊಳ್ಳೋದು, ಆವಾಗ ಒಪ್ಪತ್ತಿಗೆ ಒಂದು ಅರ್ಥ ಇದೆ. ಅದು ಬಿಟ್ಟು ನಿತ್ಯ ಅದೇ ಚಪಾತಿ ಭಕ್ರಿ ಬೇಸರ ಬಂದಿದೆ ಅಂಥೇಳಿ ಏನೋ ಸ್ಪೆಷಲ್ ಸಂಡಿಗೆ ಮಂಡಿಗೆ ಮಾಡಿಕೊಂಡು ನಾವು ಗುರುವಾರ ಒಪ್ಪತ್ತು ಮಾಡ್ತೇವೆ, ಶನಿವಾರ ಒಪ್ಪತ್ತು ಮಾಡ್ತೇವೆ ಅಂದರೆ ಏನು ಅರ್ಥ ಉಳ್ದಂಗಾಯಿತು? ಅಪಹಾಸ್ಯ. ಹೀಗೆ ಗುರಿಯಾಗ್ತದೆ. ಹಾಗೆ ರುಕ್ಮಿಯ ಶಪಥವು ಕೂಡ ಅಪಹಾಸ್ಯಕ್ಕೆ ಈಡಾಯಿತು. ಕೃಷ್ಣನು ರುಕ್ಮಿಣಿಯನ್ನು ಎಲ್ಲಿ ವಿವಾಹವಾದನು? ಕೃಷ್ಣನು ರುಕ್ಮಿಣಿಯನ್ನು ದ್ವಾರಕಾಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಮೂಲಮಾಧವ ಉದ್ಯಾನವನದಲ್ಲಿ ರುಕ್ಮಿಣಿಯನ್ನು ವಿವಾಹವಾಗಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.